ನೀವು ಮಾಡಿದ್ದೀರಿ ಅಂದ್ರೆ ಈ ಗಣಿತನ ನಾನು ತಿಳಿಸ್ತಾನೆ ಲಕ್ಷ ಕೊಟ್ಟು ನೋಡ್ರಿ. ನೀವು ಕರೆಕ್ಟ್ ಮಾಡಿರ್ಬೋದು, ನೀವು ತಪ್ಪಿರಲಿ ಸರಿ ಇರಲಿ, ನಾ ತಿಳಿಸುವಾಗ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಇದು ಆಯತಾಕಾರದ ಏನದ ನೋಡ್ರಿ, ಒಂದು ಆಯತಾಕಾರದ ಉದ್ದ ಮತ್ತು ಅಗಲ ಕ್ರಮವಾಗಿ 3.14 ಮೀಟರ್ ಮತ್ತು 2.34 ಮೀಟರ್ ಆಗಿದೆ. ಮೀಟರಿಗೆ 2.12 ರೂಪಾಯಿ ಅಂತ ಗದ್ದೆಗೆ ಬೇಲಿ ಹಾಕಲು ತಗಲುವ ಖರ್ಚು ಎಷ್ಟು? ಮಲ್ಲ ಆಯತಾಕಾರದ ಸುತ್ತಳತೆ ಸೂತ್ರ. ಆಯತಾಕಾರದ ಸುತ್ತಳತೆ ಬರೋಬ್ಬರಿ ಎರಡು ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ ಬರೋಬ್ಬರಿ ಎರಡು ದುಂಡು ಕೌಂಸ್ ಉದ್ದ ಎಷ್ಟದ 3.14 ಮೀಟರ್ ಪ್ಲಸ್ 2.34 ಮೀಟರ್. ಇದನ್ನು ಬಿಡಿಸೋರಿ. 3 4 12 1 13 4 ಪ್ಲಸ್ 4 8 1 3 11 4 ನೋಡಿ. 13 1 11 ಎಷ್ಟಾಯ್ತು? 3 1 4 24 ಆಯ್ತು. ತೆಳಗೆ 4 ಆಯ್ತು. 4 1 4 6 ಬರೋಬ್ಬರಿ ಏನಾಯ್ತು? 6 ಮೀಟರ್ ಸುತ್ತಳತೆ ಆಯ್ತು. ಇನ್ನು 6 ಮೀಟರ್ ಆಗಿಲ್ಲ, ಇನ್ನೂ ಒಂದು ರೌಂಡ್ ಅದ. ಬರೋಬ್ಬರಿ ಆಯ್ತು. ಈಗ 2 ದುಂಡು ಕೌಂಸ್ 6 ಬರೋಬ್ಬರಿ 6 12 ಮೀಟರ್ ಸುತ್ತಳತೆ. 12 ಮೀಟರ್ ಏನಿದು ಆ ಗದ್ದೆಯ ಸುತ್ತಳತೆ ಬಂತು. ಈಗ ಯಾಕಂದ್ರೆ ಈ ಬಂದು ಮತ್ತನ್ನೇ ಇದಕ್ಕೆ 2ರಲ್ಲೇ ನೀವು ಗುಣಾಕಾರ ಮಾಡಬೇಕಾಗ್ತದೆ. ಏನು ಈ ಬಂದು ಉತ್ತರವನ್ನು 2ರಲ್ಲೇ ಗುಣಾಕಾರ ಮಾಡಬೇಕು. ತಿಳಿತಲ್ಲ? ನೋಡಿ, ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ಯಾವ ಲೆಕ್ಕನೂ ಬೆರೆಯಲ್ಲ. ಈಗ 12 ಮೀಟರ್ ಆಯ್ತು. 1 ಮೀಟ್ರಕ್ಕೆ ಎಷ್ಟು? 2.1 ಮೀಟರ್ ಅಂದ್ರೆ 2.50 ನೋಡಿ. 12 ಗುಂಡ್ಲೆ 2.50 ರೂಪಾಯಿ ಬರೋಬ್ಬರಿ 12 ಪೂಜೆ 12 ಇಲ್ಲಿ 60 ಕೈಲ ಬಂತು 6 12 24 1 6 30 ರೂಪಾಯಿ. 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ಉತ್ತರ ಆನ್ಸರ್ 30 ರೂಪಾಯಿ. ಉತ್ತರ ಸಂಖ್ಯೆ 30 ರೂಪಾಯಿ. ಉತ್ತರ ಸಂಖ್ಯೆ ಬಿ. ನೋಡಿ, ಸರಿಯಾಗಿ ತಿಳ್ಕೊಬೇಕು ಹೆಂಗ ಗಣಿತಗಳನ್ನು ಮಾಡಬೇಕು ಅನ್ನೋದು. ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ತಾವೇ ಬಂದ್ಬಿಡ್ತಾವು. ನೋಡಿ, ಇಷ್ಟು ಶಿಸ್ತಂಗೆ ಬಿಡಿಸ್ಕೊಡ್ರಿ ನೀವು. ನೋಡ್ರಿ, ನಾ ಹೆಂಗೆ ಶಿಸ್ತಕ್ಕೆ ಎಷ್ಟು ಬೆಲೆ ಕೊಡ್ತೀನಿ. ನೀವು ಹಂಗೆ ಫೇರ್ದಾಗ ಚೆನ್ನಾಗಿ ಬರ್ಕೊಂಡ್ರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಶಾಣ್ಯಾರಾಗ್ತೇವೆ. ನೋಡಿ, ಇನ್ನೊಂದ್ಸಲ ತಿಳಿಸಿ ಹೇಳ್ತಾನು. ಆಯತಾಕಾರದ ಸುತ್ತಳತೆ ಬರೋಬ್ಬರಿ 2 ಉದ್ದ ಪ್ಲಸ್ ಅಗಲ 2 ದುಂಡು ಕೌಂಸ್ 3.14 ಪ್ಲಸ್ 2.34. ಆಮೇಲೆ ಅದರದ್ದು ಮೊದಲು ತಕ್ಕೋಬೇಕು. ಎಷ್ಟು? 13 4 ಪ್ಲಸ್ 11 4 ಛೇದಗಳು ಸಣ್ಣಾಗಿದ್ದಾಗ ಮಾಡಿ 4 ಇಟ್ಟು ಬಿಡ್ಬೇಕು. ಲಸ ತೆಗಿಲಿಕ್ಕೆ ಹೋಗಬಾರ್ದು. ಅದಕ್ಕೆ ತಿಳಿಸಿ ಹೇಳೋ ಸಂಬಂಧ ನಿಮಗೆ ನಾನು ಮತ್ತೊಂದು ತಿಳಿಸಿ ಹೇಳಿದೆ. ಯಾವುದೇನು ಗಣಿತ ಮಾಡ್ಬೇಕಾದ್ರೆ ಛೇದಗಳು ಸಣ್ಣಾಗಿದ್ದಾಗ ಏನು ಮಾಡಬೇಕು? ಲಸ ತಕ್ಕೋತ ಹೋಗ್ಬಾರ್ದು. ಮ್ಯಾಲಿನ ಪದ ಗುಣಾಕಾರ ಮಾಡಿ 1 4 ಇಲ್ಲಿ ಇಟ್ಟು ಅದನ್ನು ನೀವು ಏನಾಯ್ತು? ಸುತ್ತಳತೆ 6 ಮೀಟ್ರ್ ಬಂತು. 2 ದುಂಡು ಕೌಂಸ 6 2 2ರಲ್ಲೇ ಒಂದು ಗುಣಾಕಾರ ಮಾಡಿದಾಗ ಈಗ ಏನಾಯ್ತು? 12 ಮೀಟರ್ ಸುತ್ತಳತೆ ಬಂತು. ಇದು ಸುತ್ತಳತೆ. 1 ಮೀಟರ್ಗೆ ಎಷ್ಟದ ನೋಡ್ರಿ. ಇದು ಸುತ್ತಳತೆ ಅನ್ನೋದು ಗೊತ್ತಾಗುತ್ತೆ. ದೂರದಲ್ಲ ಸುತ್ತಳತೆ. ಅದ್ರ ಸಂಬಂಧ ಇಲ್ಲಿ ಇನ್ನೊಂದು ಸಲ ಬರ್ದದು.
12 ಮೀಟರ್ ಗುಂಡ್ಲೆ 1 ಮೀಟ್ರಿಗೆ 2.50 ಬರೋಬ್ಬರಿ 30 ರೂಪಾಯಿ ಆಯ್ತು. ಉತ್ತರ ಸಂಖ್ಯೆ ಬಿ. ಸರಿಯಾಗಿ ತಿಳ್ಕೊಂಡು ಫೇರ್ದಾಗ ಬರ್ಕೊಡ್ರಿ. ಮತ್ತೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ, ತಿಳಿತು.